ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೇವರ ಮನೆಗೆ ಸಂಬಂಧಿಸಿದ ಕೆಲವೊಂದು ಟಿಪ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ದೇವರ ಮನೆಯ ನೆಲವನ್ನು ಒರೆಸುವಾಗ ನೀರಿನ ಜೊತೆ ಅರಿಶಿಣವನ್ನು ಮಿಕ್ಸ್ ಮಾಡಿ ನಾವು ದೇವರ ಮನೆಯನ್ನು ಒರೆಸೋದ್ರಿಂದ ದೈವ ಕಳೆ ಇನ್ನಷ್ಟು ಹೆಚ್ಚಾಗುತ್ತೆ. ದೇವರ ಮನೆಯಲ್ಲಿ ನಾವು ದೀಪವನ್ನು ಹಚ್ಚಿಡ್ತೀವಿ. ಆ ದೀಪ ತುಂಬ ಹೊತ್ತು ಉರಿಬೇಕು ಅಂತ ಅಂದರೆ ನಾವು ಮೊದಲಿಗೆ ಬತ್ತಿನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ನಾವು ದೀಪವನ್ನು ಹಚ್ಚೋದ್ರಿಂದ ತುಂಬ ಹೊತ್ತು ದೀಪ ಉರಿತಾನೆ ಇರುತ್ತೆ. ನಾವೆಲ್ಲರೂ ಹೊರಗಡೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಅಂದರೆ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೀವಿ. ಅಲ್ಲಿ ಏನಾದರೂ ನದಿ ತೀರದ ಹತ್ರ ಅಥವಾ ಬೇರೆ ಎಲ್ಲಾದರೂ ಅರಳಿ ಮರದ ಹತ್ರ ನಾವೆಲ್ಲರೂ ಪೂಜೆ ಮಾಡಬೇಕು ಅಂತ ಅಂದರೆ ಆವಾಗ ದೀಪ ಹಚ್ಚಬೇಕಾಗತ್ತೆ. ದೀಪ ಹಚ್ಚುವಾಗ ಗಾಳಿಗೆ ದೀಪ ನಿಲ್ತಾ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತೀರ, ಅಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪೂಜಾ ಸಾಮಗ್ರಿಗಳನ್ನು ತೊಗೊಂಡೋಗಿರ್ತೀರಲ್ಲ, ಆವಾಗ ಕರ್ಪೂರವನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಕರ್ಪೂರನ ಸ್ವಲ್ಪ ಪುಡಿ ಮಾಡಿ ಅದನ್ನು ಬತ್ತಿಯ ಮುಂಭಾಗಕ್ಕೆ ಹಚ್ಚಬೇಕು. ಹಚ್ಚಿ ಆಮೇಲೆ ನಾವು ದೀಪ ಹಚ್ಚೋದ್ರಿಂದ ದೀಪ ಆರೋಗೋದಿಲ್ಲ, ಉರಿಯುತ್ತೆ. ಸಾಕಷ್ಟು ಸಲ ಗಾಳಿಗೆ ದೀಪ ಆರೋದಾಗ ನಾವು ಕರ್ಪೂರದ ಸಹಾಯದಿಂದ ಹಚ್ತೀವಲ್ಲ, ಅದೇ ರೀತಿ ಇದು ಕೂಡ ಇದ್ರೆ. ಹಾಗೆಯೇ ನೆಕ್ಸ್ಟ್ ಟಿಪ್ಪು ಏನು ಅಂದರೆ, ದೇವ್ರ ಮನೆ ಅಂದಮೇಲೆ ಅರಿಶಿನ ಕುಂಕುಮ ನಾವು ಯೂಸ್ ಮಾಡ್ತೀವಿ. ಅರಿಶಿನ ಕುಂಕುಮನ ತುಂಬ ದಿನ ಇಟ್ಟಾಗ ಕುಂಕುಮ ಆಗಲಿ ಅರಿಶಿನ ಆಗಲಿ ಒಂಥರ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಟಿಪ್ಪು ಏನು ಅಂದರೆ, ಕುಂಕುಮನ ನಾವು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಅದರಲ್ಲಿ ನಾವು ಒಂದು 3-4 ಕರ್ಪೂರವನ್ನು ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ತುಂಬ ದಿನ ಕುಂಕುಮ ಚೆನ್ನಾಗಿರುತ್ತೆ. ಎಷ್ಟು ದಿನ ಸ್ಟೋರ್ ಮಾಡಿದ್ರೂ ಕುಂಕುಮ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಗೆಯೇ ಅರಿಶಿಣವನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂದರೆ, ಅರಿಶಿಣದ ಬಾಕ್ಸಲ್ಲಿ ಒಂದು ಪೇಪರ್ ತೊಗೊಂಡು ಅದರಲ್ಲಿ 4-5 ಮೆಣಸು ಮತ್ತು ಸ್ವಲ್ಪ ಜೀರಿಗೆ, ಇದು ಎರಡನ್ನೂ ಪೇಪರ್ನಲ್ಲಿ ಹಾಕಿ ಸುತ್ತಿ ಅದನ್ನು ಅರಿಶಿಣದ ಡಬ್ಬದಲ್ಲಿ ಇಡೋದ್ರಿಂದ ಅರಿಶಿಣ ತುಂಬ ದಿನ ಚೆನ್ನಾಗಿರುತ್ತೆ. ತುಂಬ ದಿನ ನೀವು ಇಟ್ಬಿಟ್ಟು ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ನೆಕ್ಸ್ಟ್ ಟಿಪ್ ಏನು ಅಂದರೆ, ಕರ್ಪೂರ ಕೂಡ ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ದೇವ್ರ ಮನೆಯಲ್ಲಿ ಕರ್ಪೂರ ಇರಲೇಬೇಕು ಅಲ್ವಾ, ಯಾಕೆಂದರೆ ಪ್ರತಿನಿತ್ಯ ನಾವು ಪೂಜೆ ಮಾಡುವಾಗ ಕರ್ಪೂರವನ್ನು ಉಪಯೋಗಿಸ್ತೀವಿ. ಕರ್ಪೂರ ಬೇಗ ಕರಗಬಾರ್ದು ಅಂದರೆ ಕರ್ಪೂರದ ಡಬ್ಬದಲ್ಲಿ ನಾವು ಮೆಣಸನ್ನು ಹಾಕಿಡಬೇಕಾಗತ್ತೆ. ಒಂದು 4-5 ಮೆಣಸನ್ನು ಹಾಕಿಡೋದ್ರಿಂದ ಕರ್ಪೂರ ಬೇಗ ಕರಗೋದಿಲ್ಲ. ಸ್ನೇಹಿತರೆ, ಹಾಗೆಯೇ ನಾನು ಇನ್ನೂ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೇಲಿ ನಾವು ಅರಿಶಿಣ ಕುಂಕುಮ ಇಟ್ಟಿರ್ತೀವಿ, ಅದನ್ನು ದೇವ್ರಿಗೆ ಮಾತ್ರ ನಾವು ಬಳಸಬೇಕಾಗತ್ತೆ. ಅಕಸ್ಮಾತ್ ಇವಾಗ ನಮ್ಮ ಮನೆಗೆ ಯಾರು ಮುತ್ತೈದೆಯರು ಬಂದಿರ್ತಾರೆ, ಅವರಿಗೆ ನಾವು ಕುಂಕುಮ ಕೊಡೋಕ್ಕೆ ಅದನ್ನು ಬಳಸಬಾರ್ದು. ಅವರಿಗೆ ಕುಂಕುಮ ಕೊಡೋಕ್ಕೆ ಅಂತಲೇ ನಾವು ಸಪ್ರೇಟಾಗಿ ಅರಿಶಿಣ ಕುಂಕುಮವನ್ನು ಸಪ್ರೇಟಾಗಿ ಇಟ್ಟಿರಬೇಕು. ಅದನ್ನು ಮಾತ್ರ ನಾವು ಕೊಡಬೇಕಾಗತ್ತೆ. ದೇವ್ರ ಮನೆಯಲ್ಲಿ ಇರುವಂತಹ ಅರಿಶಿಣ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಯಾಕೆ ಅಂದರೆ ಅವರು ಮಡಿಯಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ದೇವರ ಮನೆಯಲ್ಲಿ ಇರುವಂತಹ ಅರಿಶಿಣ ಕುಂಕುಮವನ್ನು ಬೇರೆಯವ್ರಿಗೆ ಕೊಡಬಾರ್ದು. ಅಂದರೆ ಅವ್ರಿಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಟಿರಬೇಕು. ಯಾರಾದರೂ ಹೊರಗಡೆಯಿಂದ ಬರ್ತಾರಲ್ಲ ಅಂಥವ್ರಿಗೆ ಆ ಒಂದು ಅರಿಶಿಣ ಕುಂಕುಮವನ್ನು ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಇರುವಂತಹ ಅರಿಶಿಣ ಕುಂಕುಮವನ್ನು ಕೊಡೋಕ್ಕೆ ಹೋಗಬೇಡಿ. ಸಪ್ರೇಟಾಗಿ ನೀವು ಅರಿಶಿಣ ಕುಂಕುಮವನ್ನು ಎತ್ತಿಟ್ಕೊಳ್ಳಿ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ, ದೇವ್ರ ಮನೆಗೆ ಸಂಬಂಧಿಸಿದಂತಹ ಕೆಲವೊಂದು ಟಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಟಿಪ್ಗಳು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.